ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಗುಬ್ಬಿ ತಾಲೂಕಿನ ಚೇಡೂರು ಹೋಬಳಿಯ ಕಚ್ಚಿನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಈ ವರ್ಷದಲ್ಲಿ 12 ಲಕ್ಷ ಲಾಭ ಬಂದಿದ್ದು ತಾಲೂಕಿನಲ್ಲಿ ಮಾದರಿಯಾಗಿದೆ ಅಂತ ವಿಸ್ತರಣಾಧಿಕಾರಿ ರಾಜು ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ಕಚ್ಚಿನಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದ ಸರ್ವ ಸದಸ್ಯರ ವಾರ್ಷಿಕ ಸಭೆಯನ್ನ ಉದ್ಘಾಟಿಸಿ ಮಾತನಾಡಿದರು. ರೈತರು ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಪಡೆದುಕೊಂಡು ಡೈರಿಗಳಿಗೆ ಹಾಲನ್ನು ಹಾಕಬೇಕು. ಕಚ್ಚಿನಹಳ್ಳಿ ಸಹಕಾರ ಸಂಘದಲ್ಲಿ 3 ಕೋಟಿಗೂ ಹೆಚ್ಚು ವ್ಯವಹಾರವನ್ನ ಮಾಡಿದ್ದು ಇದಕ್ಕೆ ರೈತರ ಸಹಕಾರ ಅತ್ಯಗತ್ಯವಾಗಿದೆ. ಹಾಲು ಹಾಕುವ ರೈತರಿಗೆ ಈ ವರ್ಷದಲ್ಲಿ 5 ಲಕ್ಷ ಬೋನಸ್ ಬಂದಿದೆ. ಎಲ್ಲಾ ರೈತರು ಪಡೆದುಕೊಂಡು ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಹಾಲನ್ನು ಹಾಕುವುದರ ಮೂಲಕ ಪ್ರೋತ್ಸಾಹ ಧನವನ್ನ ಪಡೆದುಕೊಳ್ಳಬೇಕು ಎಂದಿದ್ದಾರೆ. ಸಹಕಾರ ಸಂಘಗಳಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ಆಗುವುದು ಸಹಜ. ಆದರೆ ರೈತರು ಕಾರ್ಯದರ್ಶಿಗಳ ಮೂಲಕ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬೇಕು. ಕಚ್ಚಿನಹಳ್ಳಿ ಸಹಕಾರ ಸಂಘ ತಾಲೂಕಿನಲ್ಲಿ ಮಾದರಿಯಾಗಿದೆ. ಸಹಕಾರ ಸಂಘದ ಅಭಿವೃದ್ಧಿಗೆ ಎಲ್ಲರೂ ಕೂಡ ಕೈ ಜೋಡಿಸಿದಾಗ ಮಾತ್ರ ಮತ್ತಷ್ಟು ಅಭಿವೃದ್ಧಿಯಾಗಿದೆ ಎಂದಿದ್ದಾರೆ. ನಮಗೆ ಗೊತ್ತಿಲ್ಲ ಈಗ ವಾಪಸ್ ತಂದು ಹಾಕೊಂಡ್ರಿ ಮಾಡ್ಕೋ ಇದಕ್ಕೆಲ್ಲ ಕಾರಣ ಗೋಡನ್ ಆಗ್ಲಿದ್ದು ಅದು ಬಿಸಾಕ ನಿಂದೇನು ಹೋಗುತ್ತಾ ನಾವು ಧನ ಸಹಾಯ ಹಾಕ್ಯಾಣ ನಾವು ಪೂರ್ತಿ ತಂದು ಹಾಕಿರಲ್ಲ ಅಂದ್ರೆ ಅವತ್ತು ಇನ್ನೇನ್ರಿಗೆ ಮೆಟ್ಲ ನೀರು ಇಳಿತವೆ 25 ಕೆಜಿ ವಜಾ ಹಾಕ್ಯೋ ನಾವು ತಿನ್ಕಾಕಣ ಒಂದು ಕಾಲ ಸಾವಿರ ಬರೀತೀಯ ಕ್ಯಾಲಿಕಟ್ರಿ ಹಾಕಿ ಅರ್ಧ ಕಿಲೋ ತಂದಾಗಿ ಹಾಕ್ಯಾನಲ್ಲ ಅಂದ್ರೆ ಸಿಗಡ್ರಿ 150 ಜನ ತಂದ್ರು ನಾ ತಳಕ್ ಬಿದ್ದಿದ್ದು ಶೀತ ತಣುತ್ತೆ ಗೋಡನ್ನೆಲ್ಲ ಸೋರುತ್ತೆ 10 ಕೆಜಿ ಹಾಲು ತಂದು ಹಾಕ್ರಿ ಸತಿ ಅವತ್ತು ಅದ್ರಲ್ಲಿ ಜನಮಡಿ ಮೀಟಿಂಗ್ ಆಗಿಲ್ಲ, ಇನ್ನೊಂದ್ಸತಿ ಮೀಟಿಂಗ್ ಬರ್ರಿ ಅಂತೀರ, ಅದು ಮರ್ಬಿಡ್ರಿ. ಈಗ ಎಲ್ಲ ಮಾಡ್ತೀವಿ. ನಮ್ಮ ಸದಸ್ಯರುಗಳೆಲ್ಲ ಕರೆಕ್ಟಾಗಿ ಮೀಟಿಂಗ್ ಹಾಜರಾಗಬೇಕು ಅಷ್ಟೇ. ಒಬ್ರು ಬರಲ್ಲ, ಇಬ್ರು ಸೈನ್ ಆಯ್ತು ನಿಜಗಡೆ ಕುತ್ಕೊಂಡು ಹಾಕಿ ಹೋಗಿರ್ತೀರಾ ಅಲ್ಲ ಹೇಳ್ತಾರೆ ಸೈನ್ ಹಾಕ್ತಾರೆ. ಇದೇ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಶಂಕರಪ್ಪ, ಉಪಾಧ್ಯಕ್ಷ ಜಯಣ್ಣ, ವಿಸ್ತರಣಾಧಿಕಾರಿ ಮಹೇಶ್, ಕಾರ್ಯದರ್ಶಿ ಮೇಲೇಗೌಡ, ನಿರ್ದೇಶಕರು ಆದ ನಾಗರಾಜ್, ಪಾಪಣ್ಣ, ರಂಗಸ್ವಾಮಿ, ಶಿವಕುಮಾರ್, ಮಹೇಶ್, ಜಯಮ್ಮ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು. ಮೋಹನ್, ಎಂಎನ್ ಕೋಟೆ, ನವಕರ್ನಾಟಕ ಟಿವಿ.